ಅಮ್ಮ ದೇವಾ, ಸಾಕಾಗೋಯ್ತು ಮಾರ ಸಾವು. ಒಂದು ರೋಡ್ ಇಲ್ಲ, ಎಂಥದ್ದು ಇಲ್ಲ, ಬರೀ ಗುಂಡಿಗಳೇ ಇರೋದು. ಗುಂಡಿಗಳ ನಡುವೆ ರೋಡ್ ಹುಡುಕಬೇಕು ನಾವು. ನಮ್ಮ ದೇಶದಲ್ಲಿ ಒಂದು ಒಳ್ಳೆ ರೋಡ್ ಮಾಡ್ಲಿಕ್ಕೆ ಆಗುದಿಲ್ವಾ? ಅಂಡೆ ಬಿಸಿ ಆಗ್ತದೆ. ಇಲ್ಲಿ ಮಾತ್ರ ರೋಡ್ ಸರಿ ಇಲ್ಲ, ಪಾಕಿಸ್ತಾನದಲ್ಲಿ ಭಾರಿ ಸೂಪರ್ ಉಂಟು ರೋಡ್ ಅಲ್ಲ. ನಿಂಗೆ ಇಲ್ಲಿ ಕಷ್ಟ ಆಗುದಿದ್ರೆ ಇಲ್ಲಿ ಯಾಕೆ ಇದ್ದಿ? ಪಾಕಿಸ್ತಾನಕ್ಕೆ ಹೋಗು. ನಾನು ಹಾಗೆ ಹೇಳಿದಲ್ಲ. ಫಾರ್ ಎಕ್ಸಾಂಪಲ್, ಒಂದು ಗೌರ್ಮೆಂಟ್ ಆಫೀಸಿಗೆ ಹೋದರೆ ಅಲ್ಲಿ ಎಷ್ಟು ಭ್ರಷ್ಟಾಚಾರ ಉಂಟು ಗೊತ್ತುಂಟ? ಪಿಯೋನಿಂದ ಹಿಡಿದು ಆಫೀಸರ್ ತನಕ ಲಂಚ ತಗೊಳ್ತಾರೆ. ಹೀಗಾಗಿದೆ ನಮ್ಮ ದೇಶದ ಕತೆ ಅಂತ ಹೇಳಿದ್ ನಾನು. ಹಾಂ ಹೌದು, ಇಲ್ಲಿ ಮಾತ್ರ ಭ್ರಷ್ಟಾಚಾರ ಇರೋದು, ಬೇರೆ ಎಲ್ಲಿ ಸಹ ಭ್ರಷ್ಟಾಚಾರ ಇಲ್ಲ. ಪಾಕಿಸ್ತಾನದಲ್ಲಂತೂ ಇಲ್ಲವೇ ಇಲ್ಲ. ನಿಂಗೆ ಇಲ್ಲಿ ಅಷ್ಟು ಕಷ್ಟ ಆಗ್ತಾ ಇರೋದಿದ್ರೆ ಯಾಕೆ ಇಲ್ಲಿದ್ದಿ? ಹೋಗು ಪಾಕಿಸ್ತಾನಕ್ಕೆ. ಡಾಕ್ಟರ್ ಬ್ರದು ವಿಡಿಯೋ ನೋಡಿದೆ ಚೈನಾದು. ಚೈನಾ ಎಷ್ಟು ಡೆವಲಪ್ ಆಗಿದೆ. ನಮ್ಮಷ್ಟೇ ಪಾಪ್ಯುಲೇಷನ್ ಉಂಟಲ್ಲ ಅವರಿದು. ಅವರು ಡೆವಲಪ್ಡ್ ಕಂಟ್ರಿ, ನಮ್ದು ಇನ್ನೂ ಸಹ ಡೆವಲಪಿಂಗ್ ನೇಷನ್. ಯಾಕೆ ಇಲ್ಲಿ ಅಷ್ಟು ಭ್ರಷ್ಟಾಚಾರ ಉಂಟು ಅಂತ ನಾ ಹೇಳ್ತಾ ಇರೋದು. ವಾಹ್, ಈಗ ಚೈನಾ ಸಹ ಬೆಸ್ಟ್ ಕಂಟ್ರಿ. ನಿನಗೆ ಅಲ್ಲೇ ಇರು, ಕಪ್ಪೆ, ಎರೆಹುಳ, ಜಿರಳೆ, ಹಾವು ಇದನ್ನೇ ತಿನ್ಕೊಂಡಿರು. ಹಿಂಗೆ ಪಾಕಿಸ್ತಾನ ಸಹ ಡೆವಲಪ್ಡ್ ಕಂಟ್ರಿ ಇರ್ಬೋದು, ಯಾರಿಗೆ ಗೊತ್ತುಂಟು. ಅಲ್ಲೇ ಹೋಗು, ಪಾಕಿಸ್ತಾನಕ್ಕೆ ಹೋಗು ಆಯ್ತಾ. A few moments later. ಅಪ್ಪ, ನೆಕ್ಸ್ಟ್ ಇಯರ್ ಕ್ರಿಕೆಟ್ ಇದು ಚಾಂಪಿಯನ್ಸ್ ಟ್ರೋಫಿ ಆಗ್ತಾ ಉಂಟು. ಭಾರತದ ಪ್ಲೇಯರ್ಸ್ ಎಲ್ಲ ಆಟ ಆಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಆಡೋದಿಲ್ಲ ಅಂತ? ಅವ್ರು ಯಾರಿಗೆ ಸಹ ದೇಶಭಕ್ತಿ ಇಲ್ಲ. ಅವ್ರನ್ನೆಲ್ಲ ಪಾಕಿಸ್ತಾನಕ್ಕೆ ಓಡಿಸ್ಬೇಕು, ಸರಿ ಆಗ್ತದೆ. ಅದು ಟೂರ್ನಮೆಂಟ್ ಆಗ್ತಾ ಇರೋದು ಪಾಕಿಸ್ತಾನದಲ್ಲಿ.